ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ರಿಸಲ್ಟ್ ಬಗ್ಗೆ ನಾನು ಒಂದು ವೀಡಿಯೋವನ್ನು ಮಾಡಿದ್ದೆ. ಫೆಬ್ರವರಿ 17ರಂದು ರಿಸಲ್ಟ್ ಬರುತ್ತೆ ಅಂತ ಒಂದು ವೀಡಿಯೋವನ್ನು ಮಾಡಿದ್ದೆ. ಮೊದಲು ಫೆಬ್ರವರಿ 17 ಅಂತ ಡಿಸೈಡ್ ಆಗಿತ್ತು, ನಂತರ ಫೆಬ್ರವರಿ 28 ಅಂತ ಡಿಸೈಡ್ ಆಗಿತ್ತು. ಎರಡೂ ದಿನಾಂಕಗಳನ್ನು ತೆಗೆದುಹಾಕಿ ಮಾರ್ಚ್ ಮೊದಲ ವಾರ ಅಂತ ನಂತರ ಅಫಿಷಿಯಲ್ ಆಗಿ ಅಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಮಾರ್ಚ್ ಮೊದಲನೇ ವಾರದಲ್ಲಿ PETಗೆ ಸೆಲೆಕ್ಟ್ ಆದಂಥವರ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಅಧಿಕೃತ ಮಾಹಿತಿ ಬಂದಿತ್ತು. ಎಕ್ಸಾಕ್ಟ್ ದಿನಾಂಕ ನನಗೆ ಗೊತ್ತಿಲ್ಲದಿರೋದ್ರಿಂದ ಮತ್ತೆ ನಾನು ವಿಡಿಯೋವನ್ನು ಮಾಡಿರಲಿಲ್ಲ. ಇವಾಗ RRBಯ ಒಂದು ವೆಬ್ಸೈಟ್ನಲ್ಲಿ ಆ ಒಂದು ಅಧಿಕೃತವಂತ ಮಾಹಿತಿಯನ್ನು ಬಿಟ್ಟಿದ್ದಾರೆ. ಅದಕ್ಕೂ ಮುಂಚೆ ಬೆಳಗಿನ ಒಂದು ವಿಡಿಯೋವನ್ನು ಮಾಡಿದ್ದೆ. RRBಯ NTPCಯಲ್ಲಿ ಹುದ್ದೆಗಳನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋ ಮಾಹಿತಿಯನ್ನು ನೀಡಿದ್ದೆ. 1ನೇ ತಾರೀಕು ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದೆ. ಅದರ ಅಫಿಷಿಯಲ್ ಲಿಂಕ್ ಆನ್ ಆಗಿದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ ಯಾವಾಗ ಅರ್ಜಿಯನ್ನು ಸಲ್ಲಿಸೋದು ಅಂತ. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೇನು ಕಾಣ್ತಾ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇವಾಗ ನೀವೇನು ಇಲ್ಲಿ ನೋಡ್ತಿದ್ದೀರಾ, ಇದು RRB ಚೆನ್ನೈನ ಅಧಿಕೃತವಂತ ವೆಬ್ಸೈಟು. RRB ಬೆಂಗಳೂರು ಇದೆಯಲ್ಲ ಆಗ್ತೀರಿ, RRB ಚೆನ್ನೈನ ಅಧಿಕೃತವಂತ ವೆಬ್ಸೈಟ್. ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. CN ನಂಬರ್ 02/2018 ಲೆವೆಲ್ 1 ಪೋಸ್ಟರ್ಸ್ ಆಸ್ ಪರ್ 7 CPC ಇಂಪಾರ್ಟೆಂಟ್ ನೋಟಿಸ್ ದ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಫಾರ್ PET. ಎರಡನೇ ಹಂತ PETಗೆ ಅಂದರೆ CE1 ನಂಬರ್ 02/2018 for level 1 poster shall be published on 4/3/2019. ಮಾರ್ಚ್ 4ನೇ ತಾರೀಕು 2019ರಂದು ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತ RRB ಚೆನ್ನೈನ ಅಧಿಕೃತವಾದ ವೆಬ್ಸೈಟಲ್ಲಿ ಹೇಳಲಾಗಿದೆ. ಅಂದರೆ ಹತ್ತತ್ರ ನಮ್ಮ RRB ಬೆಂಗಳೂರು ಎಲ್ಲ RRBಯ ವೆಬ್ಸೈಟ್ಗಳಲ್ಲೂ ಏಕಕಾಲದಲ್ಲೇ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹಾಗಾಗಿ ಮಾರ್ಚ್ 4ನೇ ತಾರೀಕು ಆಲ್ಮೋಸ್ಟ್ ರಿಸಲ್ಟ್ ಆಗುವಂಥ ಡೇಟ್ ಕನ್ಫರ್ಮ್ ಆಗಿದೆ. ಈ ಸಲ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇಲ್ಲ. ಖಂಡಿತವಾಗ್ಲೂ ಈ ಡೇಟ್ ಅಥವಾ ಒಂದು ಪಕ್ಷ ಹೆಚ್ಚು ಕಡಿಮೆ ಆದರೆ ಮೊದಲ ವಾರ ಅಂದರೆ 1ರಿಂದ 7 ಒಳಗಡೆ ಯಾವ ದಿನಾಂಕ ಬೇಕಾದ್ರೂ ರಿಸಲ್ಟ್ ಬರಬಹುದು. ಪರ್ಟಿಕ್ಯುಲರ್ ಆಗಿ RRB ಚೆನ್ನೈಯಲ್ಲಿ ಮಾರ್ಚ್ 4 ಅಂತ ಅನೌನ್ಸ್ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಮಾರ್ಚ್ 4ರಂದು RRBಯ ಗ್ರೂಪ್ ಡಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. PET ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಿ ತಯಾರಾಗಿರಿ. ಯಾರ್ಯಾರು ಆಯ್ಕೆ ಆಗುವ ನಿರೀಕ್ಷೆಯಲ್ಲಿದ್ದೀರಾ ಅವರು.